ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ತಾನೆ? ನಾನು ಕೂಡ ಸೂಪರ್ ಸಖತ್ತಾಗಿ ಬಿಂದಾಸ್ ಆಗಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡ್ಬಂದು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಬಿಟ್ಟಿದ್ದೆ. ಅಮ್ಮ ಟೀ ಕೊಟ್ಟರು. ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಅಂತ ಹೇಳ್ಬೋದು. ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗಿಂದ ಓಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತು ಯಾವುದೇ ರೀತಿಯಾದ ಡೈಲಿ ವ್ಲಾಗ್ ಇಲ್ಲ, ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದೆ. ಆ, ಏನಂತ ಹೇಳಿದ್ರೆ, ಇವಾಗ ಆ್ಯಕ್ಚುಲಿ ಇವತ್ತು ನಮ್ಮ ಊರಲ್ಲಿ ಬಂಡಿ ಹಬ್ಬ. ನೈಟ್ ತೊಂಬಿಟ್ಟೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ತಾರಲ್ಲ ಅದು. ನಾನು ಮಲ್ಕೊಬಿಟ್ಟಿದ್ದೆ, ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿ. ಆ, ಏನಪ್ಪ ನೀರೊಳಗೆಲ್ಲ ಉರಿ ಹಾಕೈತೆ. ಮಗಳು ಕೂಡ ಕಾನ್ವೆಂಟಿಂದ ಬಂದು ಅವಳು ಆಟ ಆಡ್ತಾ ಇದ್ಲು. ಈಗ ಅವಳು ನಾನು ಸ್ನಾನಕ್ಕೆ ಹೋಗಬೇಕು. ಸೊ ನಾನು ತುಂಬ ದಿನದಿಂದ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾತಾಡೋಕ್ಕೆ ಆಗಿರಲಿಲ್ಲ. ಬಿಕಾಸ್ ನಾನು ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ಲಕ್ಷ್ಮಿ ಸಿಸ್ಟರು ಯಾರಿಗೂ ನಾನು ಕಾಲ್ ಮಾಡ್ತಾ ಇಲ್ಲ. ಕೆಲವೊಂದು ವಿಚಾರಗಳಿಗೆ ಬೇಜಾರಾಗಿದೆ ಕೆಲವೊಂದು. ಸೊ ನಾನಾಗೆ ಎಲ್ರಿಗೂ ಕಾಲ್ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಇವಾಗ ಯಾರಿಗೂ ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಬೇಡ ಅಂತೇಳಿ ಬಿಟ್ಬಿಟ್ಟಿದೆ. ಸೊ ನಾನು ನನ್ನ ತಂಗಿ ಮದುವೆಯಿಂದನೂ ಕೂಡ ಅವ್ರಿಗೂ ಕೂಡ ನಾನು ಕಾಲ್ ಮಾಡಿಲ್ಲ. ಅವರೇ ಒಂದೆರಡು ಸಲ ಕಾಲ್ ಮಾಡಿದರು. ಇವತ್ತು ಕೂಡ ಅವರು ಕಾಲ್ ಮಾಡಿ ಏನೋ ಸ್ವಲ್ಪ ಮಾತಾಡ್ತಾ ಇದ್ದೋ. ಅದಾದಮೇಲೆ ಒಂದು 20 ಮಿನಿಟ್ಸ್ ಮಾತಾಡಿ ಅವರೇ ಕಟ್ ಮಾಡಿದ್ರು. ಇವತ್ತು ತುಂಬ ನಡೀತು, ಬಟ್ ಅದೆಲ್ಲ ನನ್ನ ಡೈಲಿ ವ್ಲಾಗಲ್ಲಿ ಬರುತ್ತೆ. ಏನಂತ ಹೇಳಿದ್ರೆ, ಸೊ ನನ್ನ ಲೈಫಲ್ಲಿ ನಾನು ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೋಡ್ಕೊಬಂದಿದ್ದೀನಿ. ಅದರಲ್ಲಂತೂ ತುಂಬ ಡೌನ್ಸೇ ಜಾಸ್ತಿ ನೋಡಿರೋದು. ಕೆಳಗೆ ಬಿದ್ದಾಗ ಆಡ್ಕೊಂಡಿರೋರೇ ಜಾಸ್ತಿ ಇರೋದು. ಅದನ್ನೆಲ್ಲ ನೆನ್ಕೊಂಬಿಟ್ರೆ ಈಗಲೂ ಏನು ದೊಡ್ಡ ಬೆಳೆದ್ಬಿಟ್ಟಿದ್ದೀನಿ ಅಂತಲ್ಲ. ಸೊ ಬೆಳಿಲಿಲ್ಲ ಅಂದ್ರೂ ಯಾರೂ ಆಡ್ಕೊಳ್ಳೋ ಲೆವೆಲ್ಗಂತೂ ಇವತ್ತು ಬದುಕ್ತಾ ಇಲ್ಲ. ಅದೊಂದು ಖುಷಿ ಪಡಬೇಕು. ಖಾಲಿ ಅಂತೂ ಕೂತೇ ಇಲ್ಲ. ಅವಾಗ ಖಾಲಿ ಕೂತಿದ್ರೆ ಅಷ್ಟು ಯೋಚನೆ ಬರೋವು. ಈಗಲೂ ಯೋಚನೆ ಇದೆ, ನೆಕ್ಸ್ಟ್ ಏನು ಅನ್ನೋ ಯೋಚನೆ ಇವತ್ತಿಗೂ ಇದೆ. ಬಟ್ ಅದು ತುಂಬ ಯೋಚನೆ ಬರೋದು, ನನಗೆ ಸೊ ಯಾವುದ್ರಲ್ಲೂ ನ್ಯಾಯ ಸಿಕ್ಕಿಲ್ಲ, ನಂಗೆ ಮೋಸ ಆಗ್ಬಿಡ್ತು, ಅಥವಾ ನನ್ನ ಮಗುಗೇನೂ ಸಿಗಲಿಲ್ಲ, ಅವ್ರ ಅಪ್ಪಂದು ಗೋಲ್ಡ್ ಸಿಕ್ಕಿಲ್ಲ, ಅಥವಾ ಅವ್ರ ಅಪ್ಪಂದು ಆಸ್ತಿ ಸಿಗಲಿಲ್ಲ, ಅಥವಾ ನಮ್ಮ ರೈಟ್ಸ್ ನಮಗೆ ಸಿಗಲಿಲ್ಲ, ನನಗೇನೂ ಇಲ್ಲ, ನೆಕ್ಸ್ಟ್ ಫ್ಯೂಚರ್ ಹೇಗೆ, ಇವತ್ತೇ ಇಷ್ಟು ಮೋಸ ಆಯಿತು, ನೆಕ್ಸ್ಟ್ ಹೆಂಗೆ, ಅಥವಾ ಏಜ್ ಆದಮೇಲೆ ಹೇಗೆ, ಅಷ್ಟು ವರ್ಷ ಹೆಂಗೆ ಏನು ಅಂತ ತುಂಬ ಅಂದರೆ ತುಂಬ ಯೋಚನೆ ಬರೋದು. ಹತ್ತತ್ರ ನನಗೆ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ತನಕ ನಿದ್ದೆನೇ ಬರ್ತಾ ಇರಲಿಲ್ಲ. ಒಬ್ಬಳೇ ಜೋಕಾಲಿ ಮೇಲೆ ಕೂತ್ಕೊಂಡು ಟೀ ಇಟ್ಕೊಂಡು ಕುಡ್ದಿರೋದೆಲ್ಲ ಇದೆ. ಅಷ್ಟು ಯೋಚನೆ ಮಾಡಿದ್ದೀನಿ, ಅಷ್ಟು ಡೌನ್ ಆಗೋಗ್ಬಿಟ್ಟಿದ್ದೆ ನಾನು ಎಮೋಷ್ನಲಿ. ಆ್ಯಂಡ್ ಆಗಲೇ ನಂದು ಹೇರ್ ಫಾಲ್ ಫುಲ್ಲು ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಹೆಣ್ಮಕ್ಳನ್ನ ಅಂತಾರೆ, ಅಯ್ಯೋ ನೀನು ಮುಂಚೆ ಹಾಗಿದ್ದೆ, ಇವಾಗ ಹೀಗಾಗಿದೆಯಾ ಅಂತ. ನಾನು ಸ್ಟಾರ್ಟಿಂಗ್ ಹೋದಾಗ ತುಂಬ ಜನ ಅಂದರು, ನೀನು ಮುಂಚೆ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಇಷ್ಟು ಚೆನ್ನಾಗಿದ್ದೆ, ಏನಕ್ಕೆ ಹಿಂಗಾಗಿದೆಯಾ ಅಂತ. ಬಟ್ ಜನಗಳಿಗೂ ಗೊತ್ತು ನಾನು ಏನಕ್ಕೆ ಹೀಗಾಗಿದ್ದೀನಿ ಅಂತ. ನನ್ನ ಗಂಡ ಇದ್ದಾಗ ನಂಗೆ ಏನೋ ಸಮಸ್ಯೆಗಳಿರಲಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಗಂಡ ಇದ್ದಾನೆ ಅನ್ನೋ ಧೈರ್ಯ ಆಯಿತು, ತಂದು ಮಾಡ್ತಾನೆ, ತಂದು ನೋಡ್ಕೊತಾನೆ ಅನ್ನೋ ಧೈರ್ಯ ಆಯಿತು. ಅವಾಗ ಚೆನ್ನಾಗೇ ಇದೆ, ಉಣ್ಕೊಂಡು ತಿನ್ಕೊಂಡು. ನನ್ನ ಗಂಡ ಯಾವಾಗ ಹೋದ, ನನಗೆ ಏನು ಹೆಲ್ತ್ ಇಶ್ಯೂಸ್ ಇತ್ತು ಅದೆಲ್ಲ ಡಬಲ್ ಆಗೋಯಿತು. ನನ್ನ ಹೇರ್, ಫಾರ್ ಎಕ್ಸಾಂಪಲ್, ನನ್ನ ಹೇರ್ ಎಷ್ಟು ಚೆನ್ನಾಗಿತ್ತು, ತಿಕ್ ಆ್ಯಂಡ್ ಮಂದಕ್ಕೆ ಉದ್ದಕ್ಕೆ ಎಷ್ಟು ಆರೋಗ್ಯವಾಗಿತ್ತು ಅಂದರೆ, ನಾನು ಅಷ್ಟು ಟೆನ್ಷನ್ ತೊಗೊಂಡು, ಅಷ್ಟು ಅನ್ಹೆಲ್ದಿ ಫುಡ್ಡು, ಅಷ್ಟು ಆರೋಗ್ಯ ಹಾಳು ಮಾಡಿಕೊಂಡು ನನ್ನ ಹೇರ್ ಇದಾಯಿತು, ನನ್ನ ಸ್ಕಿನ್ ಇದಾಯಿತು, ಟೋಟಲಿ ನನ್ನ ಬಾಡಿನೇ ಫುಲ್ಲು ಆರೋಗ್ಯ ಹದಗೆಡ್ತು ಅಂತ ಹೇಳ್ಬೋದು. ಬಟ್ ಜನಗಳಿಗೆ ನನ್ನ ಲೈಫಲ್ಲಿ ಏನೇನಾಗಿದೆ ಎಲ್ಲ ಗೊತ್ತು. ಬಟ್ ಕೇಳೋದು, ಅಯ್ಯೋ ಮುಂಚೆ ಎಷ್ಟು ಚೆನ್ನಾಗಿದೆ, ಇವಾಗ ಹಂಗೆ ಆಗ್ಬಿಟ್ಟಿದೆಯಲ್ಲ ಯಾಕೆ ಅಂತ. ನಂಗೆ ಜಾಬ್ ಹೋಗಿ ಒಂದು ತಿಂಗಳಿಗೆ ಹೆಂಗಂದ್ರು, ಮುಖ ಎಲ್ಲ ಯಾಕೆ ಹಿಂಗಾಗ್ಬಿಟ್ಟಿದೆ, ಯಾಕೆ ಹಿಂಗೆ ಕಾಣ್ತಿದೀಯಾ. ಜನಗಳು ಹೆಂಗಿದ್ರು ಅಂದರೆ, ಈಗ ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಮನೇಲಿದ್ದರೆ, ಅಯ್ಯೋ ಇವಳಿಗೇನು ಕೂತ್ಕೊಂಡು ವೀಡಿಯೋ ಮಾಡ್ತಾಳೆ, ಅಥವಾ ಕೂತ್ಕೊಂಡು ಅವ್ರನ್ನ ಇವ್ರನ್ನ ಬೈತಾಳೆ, ಅಥವಾ ಕೂತ್ಕೊಂಡು ಮನೇಲಿ ನಡೆದಿದ್ದನ್ನೆಲ್ಲ ತೋರಿಸ್ತಾಳೆ, ದುಡ್ಡು ಬರುತ್ತೆ, ಹಂಗೆ ಹಿಂಗೆ. ಸುಮ್ಮನೆ ಯಾರೂ ದುಡ್ಡು ಕೊಡಲ್ಲ ಗೈಸ್. ನಾನು ಅದನ್ನು ವೀಡಿಯೋನ ಯಾರೂ ಮಾಡಲ್ಲ, ಇಷ್ಟೇ ತೊಗೊಂಡೆ ಅಷ್ಟೇ ತೊಗೊಂಡೆ ಅಂತ ಮಾಡ್ತಾರೆ. ತುಂಬ ರೇರು ವೀಡಿಯೋ ಮಾಡೋದು. ಸೊ ನಾನು ತೊಗೊಂಡೆ 1,00,000ನ ಯೂಟ್ಯೂಬಿಂದ ಒಂದು ವರ್ಷದಿಂದ ಅಂತ ಹಾಕಿದ್ದೀನಿ. ಬಿಕಾಸ್ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ, ಯಾರಾದರೂ ಸ್ಟಾರ್ಟ್ ಮಾಡೋ ಅಂಥವ್ರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಲಿ ಅಂತ ಹೇಳಿ. ನಾನು ಏನೂ ಹೈಡ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ, ಏನೂ ಮುಚ್ಚಿಡ್ತಾ ಇಲ್ಲ, ಹೆಂಗಿದೆಯೇ ಹಂಗೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ, ನನ್ನ ತಂಗಿ ಮದುವೆ ಆದಮೇಲೆ ನೀವು ಕರಡಿ ಥರ, ನೀವು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಹೋಗಿದ್ದೀರಾ,
ವೀಡಿಯೋಗೋಸ್ಕರ ಅವರಿಬ್ಬರ ಮಧ್ಯೆ ಹೋಗ್ತಾ ಇದ್ದೀರಾ, ಪ್ರೈವೇಸಿ ಇಲ್ಲ ಹಾಗೆ ಹೀಗೆ ಅಂತ. ನಾನು ಅವರು ಅಲ್ಲಿ ಆ ರೂಮಲ್ಲಿದ್ದರೆ ನಾನು ನನ್ನ ರೂಮಿಗೆ ಬಂದು ಸೇರಿಕೊಂಡ್ರೆ ಆಚೆಗೆ ಬಂದು ಏನಾದರೂ ಬೇಕು ಅಥವಾ ಬಾ ಅನ್ನೋ ತನಕನೂ ನಾನು ಹೊರಗಡೆನೇ ಹೋಗ್ತಿರಲ್ಲ. ನಂದೇನಿದೆ ನಾನು ನೋಡ್ಕೊಂಡಿರ್ತಿದ್ದೆ. ಬರೀ 20 ನಿಮಿಷ, ಅರ್ಧ ಗಂಟೆ, 25 ನಿಮಿಷ, ಕಾಲು ಗಂಟೆ ವೀಡಿಯೋ ನೋಡಿ ನನಗೆಲ್ಲ ಹೆಂಗೆ ಅಂದಿದ್ದೀರಾ ಅಂತ ಹೇಳಿದ್ರೆ ತುಂಬ ಕಷ್ಟ. ಒಂಟಿಯಾಗಿ ಬದುಕೋ ಹೆಣ್ಣು ಹೆಂಗೆ ಬದುಕೋದು ಯಪ್ಪ ದೇವರೇ! ಈ ಸಮಾಜದಲ್ಲಿ ಹೆಂಗೆ ಬದುಕೋದು ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಸೊ ಸುಷ್ಮಂಗೂ ಚಿಕ್ಕ ಏಜು, ಅವ್ರ ಫ್ಯಾಮಿಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ತಂಗಿ ಗಂಡ ಎಲ್ಲ ತುಂಬ ಅವಳನ್ನು ಬಿಟ್ಟು ಇದು ಮಾಡಬಾರ್ದು, ಅವಳಿಗೂ ಹರ್ಟ್ ಆಗುತ್ತೆ ಅಂತ ಅವ್ರವ್ರ ಜೊತೆ ಇದು ಮಾಡಿಕೊಂಡು ಚೆನ್ನಾಗಿದ್ದಾರೆ. ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ನೀವು ಅದನ್ನು ಎಕ್ಸೆಪ್ಟ್ ಮಾಡಲೇ ಇಲ್ಲ. ತುಂಬ ಹೀನಾಯವಾಗಿ ಮಾತಾಡ್ಬಿಟ್ರಿ. ವೀಡಿಯೋಗೋಸ್ಕರನೇ ಅವ್ರ ಮಧ್ಯೆ ಹೋಗ್ತೀಯಾ ಅಂತ ಅಂದರೆ ಅದು ಎಷ್ಟು ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು ಅಂದರೆ, 1 ವರ್ಷ 1.5 ವರ್ಷ ನಾನು ಒಬ್ಬಳೇ ಬೆಳೆಸ್ಕೊಂಡು ಕಟ್ಕೊಂಡಿರೋ ಚಾನಲ್ಲು ಇದು. ಕಷ್ಟಪಟ್ಟು ಬೆಳೆಯೋರ ಕಷ್ಟ ಏನು ಅಂತ ಹೇಳಿ ನಮ್ಮಂಗೆ ಚಿಕ್ಕದಾಗಿ ಒಂದೊಂದು ಸ್ಟೆಪ್ ಹತ್ಕೊಂಡು ಬರ್ತಾರಲ್ಲ ಅವ್ರಿಗೆ ಗೊತ್ತು. ಈಗ ದುಡ್ಡು ಕೊಟ್ಟು ವ್ಯೂಸ್ ತೊಗೊಂಡು, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ನ ಮಾಡಿಕೊಂಡು ಎಲ್ಲ ಮಾಡ್ತಾರಲ್ಲ ಅಂಥವ್ರು ನಿಜವಾಗ್ಲೂ ಗೊತ್ತಿರಲ್ಲ. ಆ್ಯಂಡ್ ದುಡ್ಡಿನ ಬೆಲೆ ಏನು ಅಂತ ಗೊತ್ತು, ಮನುಷ್ಯರು ಬೆಲೆ ಅಂತ ಏನು ಅಂತ ಗೊತ್ತು. ಮನುಷ್ಯ ಇದ್ದಾಗ ಹೇಗೆ ಬೆಲೆ ಕೊಡ್ತಾರೆ, ಆ ಮನುಷ್ಯ ಸತ್ತಾಗ ಹೇಗೆ ಬೆಲೆ ಕೊಡ್ತಾರೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಒಬ್ಬ ಸಿಂಗಲ್ ಪೇರೆಂಟಾಗಿ ನಾನೊಂದು ಹೆಣ್ಣಾಗಿ ನನ್ನ ಮಗಳೂ ಕೂಡ ಹೆಣ್ಣು ಮಗಳೇನೆ. ನಮ್ಮ ಅಮ್ಮ ಒಂದು ಆಸೆ ಮಾಡ್ತಿರುತ್ತೆ, ಇವಳು ನನ್ನ ಮಗಳು ಕೃತು ಹೆಣ್ಣಾಗದ ಗಂಡಾಗ್ಬಿಟ್ಟಿದ್ದಿದ್ರೆ ಅವ್ರ ಅಪ್ಪಂದು ಅವಳು ಬಿಡ್ತಾ ಇರಲಿಲ್ಲ. ಬಟ್ ಏನೇ ಅಂದರೆ ಗಂಡು ಮಕ್ಕಳಾದರೆ ಏನು ಹೋಗಿ ನಿಂತ್ಕೋತಾರೆ ಅಂತ. ಬಟ್ ನಾನು ನಮ್ಮ ಸ್ವಂತ ಇದ್ದಾಗೂ ಕೃತುನ ಗಂಡು ಮಗು ಥರನೇ ಸಾಕಬೇಕು ಅಂತ ಈಗಲೂ ಹಾಗೆ ಸಾಕ್ತಾ ಇರೋದು. ಅವಳಿಗೆ ಇಷ್ಟುದ್ದ ನಮ್ಮಪ್ಪ ಇದ್ದಿದ್ರೆ ಮಾಡ್ತಿದ್ರಲ್ವಾ ಅಂತ ಅನ್ನಿಸ್ಬಾರ್ದು. ಈಗಲೂ ಕೂಡ 32,000 ಆಯಿತು ಅವಳು ಕಾಲೇಜ್ಗೆ ಎಲ್ಲ ಟೋಟಲ್ ಸೇರಿ. ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಇದ್ದೀನಿ, ಫುಲ್ ಕಟ್ಟಕ್ಕೆ ನನ್ನ ಹತ್ರನೂ ಇಲ್ಲ. ಆ್ಯಂಡ್ ಅವಳಿಗೆ ಏನು ತಿನ್ನೋಕ್ಕೆ ಉಣ್ಣೋಕ್ಕೆ ಎಲ್ಲ ಮಾಡ್ತಾಯಿದ್ದೀವಿ. ಕೆಲವೊಬ್ಬರಿಗೆ ಇದನ್ನು ನೋಡಿದಾಗ ನಾಚಿಕೆ ಆಗಬೇಕು ಗೈಸ್. ಒಂದೇ ₹1 ಯಾರ್ದೂ ಕೂಡ ಹಂಗೂ ಇಲ್ಲದೆ, ಯಾರ ಹತ್ರನೂ ಬೇಡದೆ ಕೊಡಿ ನನಗೆ, ಅಥವಾ ನಾನು ಇವತ್ತು ನನ್ನ ಜೀವನ ಹಾಳಾಯಿತು ಕೊಡಿ ಅಂತ ಬೇಡದೆ ಕಷ್ಟಪಟ್ಟು ದುಡಿದು ಇವತ್ತು ನಾನು ನಂದೇನಿದೆ ಎಕ್ಸ್ಪೆನ್ಸಸ್ಸು, ನನ್ನ ಮಗುದೇನಿದೆ ಎಕ್ಸ್ಪೆನ್ಸಸ್ಸು ಮಾಡ್ತಾಯಿದ್ದೀನಿ. ಇದ್ರುಗಳ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂದು ಮಾತ್ರಕ್ಕೆ ನೀವು ಏನು ಬೇಕು ಅಂತ ಹೇಳಿ ಅನ್ನೋದಲ್ಲ. ನನಗೆ ತೀರಾ ಈಗ 1 ತಿಂಗಳು ಹಿಂದೆ ತೀರಾ ಬೇಜಾರಾಯಿತು. ಎಷ್ಟು ಬೇಜಾರಾಗಿ ಹತ್ತಿದ್ದೀನಿ ಅಂದರೆ, ಓಕೆ ವೀಡಿಯೋನೇ ಮಾಡಬಾರ್ದಪ್ಪ, ಅದರಲ್ಲೂ ಫ್ಯಾಮಿಲಿಯನ್ನು ಸೇರಿಸ್ಕೊಳ್ಳೇಬಾರ್ದು, ನಾನು ಒಬ್ಬಳೇ ಮಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗೋಯಿತು. ಬಟ್ ನಾನು ನನ್ನ ತಂಗಿ ಬಿಟ್ಕೊಟ್ಟಿಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ, ನೀವು ಇಷ್ಟು ದಿನ ಹೆಂಗೆ ಮಾಡ್ತಿದ್ರಿ ಹಾಗೆ ಮಾಡಿ ಅಂತ ಹೇಳಿ. ನಾ ಒಬ್ಬಳೇ ಇದ್ದಾಗ ವ್ಲಾಗಲ್ಲಿ ನೀವುಗಳೇ ಹೇಳ್ತೀರಾ, ಅಯ್ಯೋ ಯಾವಾಗಲೂ ಒಬ್ಬರೇ ಇರ್ತೀರಾ, ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀರಾ, ನೆಗೆಟಿವ್ ಆಗೇ ತೋರಿಸ್ತೀರಾ, ನಿಮ್ಮ ಫ್ಯಾಮಿಲಿನೇ ಆ್ಯಡ್ ಮಾಡ್ಕೊಳ್ಳಿ ಅಂತ. ಫ್ಯಾಮಿಲಿ ತೋರಿಸ್ದಾಗ ಅಯ್ಯೋ ನೀನು ಅತಿಯಾಗಿ ಆಡ್ತೀಯಾ, ಅವರೆಲ್ಲ ಸೈಲೆಂಟಾಗಿರ್ತಾರೆ, ನೀನೇನೇ ಓವರಾಗಿ ಆಡ್ತೀಯಾ ಅಂತೀರಾ. ಹೆಂಗೆ ಬದುಕಿದ್ರೂ ಕಷ್ಟ ಗೈಸ್. ಕೆಲವೊಬ್ಬರಿಗೆ, ನಿಮಗೆಲ್ಲ ಬಂದು ಕಮೆಂಟ್ ಹೊಡಿತಾರಲ್ಲ ಹಂಗೆ. ಸೊ ಸಿಂಗಲ್ ಪೇರೆಂಟ್ ಆಗಿರೋರಿಗೆ ನೀವು ಆದರೆ ಹೆಲ್ಪ್ ಮಾಡಬೇಕು. ಓಕೆ ನಾವೇನಾದ್ರು ನೋಡಿದ್ರೆ ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತಾ ಅಂತ. ಎಷ್ಟು ಜನ ಗಂಡ ಇಲ್ಲದೆ ಚಿಕ್ಕ ಮಕ್ಕಳನ್ನ ಗಾರ್ಮೆಂಟ್ಸ್ಗೆ ಹೋಗಿ, ಫ್ಯಾಕ್ಟ್ರಿಗೆ ಹೋಗಿ, ಗಾರೆ ಕೆಲ್ಸಕ್ಕೆ ಹೋಗಿ, ಕೂಲಿ ಕೆಲ್ಸಕ್ಕೆ ಹೋಗಿ ಸಾಕ್ತಾ ಇದ್ದಾರೆ. ಸೊ ಅಂಥವರಿಗೆ ನಾವು ಏನು ತಗೊಳ್ಳಿ ದುಡ್ಡು, ನೀವು ಪಾಪ ಸಿಂಗಲಾಗಿ ಇಷ್ಟು ಕಷ್ಟಪಟ್ಟು ಬದುಕ್ತಾ ಇದ್ದೀರಿ ಅಂತ ನಾವು ಕೈಯಿಂದ ದುಡ್ಡಂತೂ ಕೊಡೋಕ್ಕಾಗಲ್ಲ, ಅಥವಾ ಕಷ್ಟ ಸುಖ ಕೇಳೋಕ್ಕಾಗಲ್ಲ. ಅಥವಾ ಸುದ್ದಿಗೆ ಹೋಗದೆ, ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ಆ ಥರ ತುಂಬ ಜನಗಳಿರ್ತಾರೆ, ಅವ್ರು ಸುದ್ದಿಗೆ ಹೋಗದೆ ಅಥವಾ ಅವ್ರಿಗೆ ಕೆಟ್ಟದ್ದನ್ನು ಬಯಸ್ದೆ, ಓಕೆ ಏನೋ ಮಾಡ್ಕೋತಾ ಇದ್ದಾರೆ ಮಾಡಲಿ, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ ಅನ್ನೋ ಮನಸ್ಥಿತಿ ಬಂದುಬಿಟ್ರೆ ಸಾಕು. ನಮ್ಮ ಸುತ್ತಮುತ್ತ ಇರೋರಿಗೆ ಅದೊಂದು ಮನಸ್ಥಿತಿ ಬಂದರೆ ಸಾಕು. ನನಗೆ ಗೊತ್ತಿರೋ ಒಬ್ಬರು ಅಣ್ಣನೇ ಹೇಳಿದ್ದು, ನಮ್ಮ ಮುಂಡೂರಲ್ಲೇ ಏನೋ ಅಯ್ಯೋ ಅವ್ರ ಅಪ್ಪ ನೋಡಿದ್ರೆ ಕುಡ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ಕುಡ್ಕೊಂಡೆಲ್ಲ ರೋಡಲ್ಲಿ ತಿರುಗ್ತಾನೆ, ಅವ್ರ ಮಗಳು ನೋಡಿದ್ರೆ ವೀಡಿಯೋ ಮಾಡ್ತೀನಿ ಅಂತ ಎಲ್ಲ ಯೂಟ್ಯೂಬಲ್ಲಿ ಏನೋ ಹಾಕ್ತಾ ಇರ್ತಾಳೆ, ಹಾಗೆ ಹೀಗೆ ಅಂತ ಆಡ್ಕೊಂಡು ನಗ್ತಿದ್ರಂತೆ. ನನಗೀಗ ಹತ್ತತ್ರ ಒಂದು 11 ವರ್ಷನೇ ಆಯಿತು ಅಂದ್ಕೊಳ್ಳಿ. ಸೊ ಅಷ್ಟೊತ್ತಿಗೆ ನನಗೆ 1 ಪೇಮೆಂಟ್ ಅಥವಾ 2 ಪೇಮೆಂಟ್ ಅಷ್ಟೇ ಬಂದಿದ್ದು.
ಆಡ್ಕೊಂಡು ನಗಾಡೋರಿಗೆ ನಾನು ಹೇಳೋದು, ಏನು ಕುಡಿದಂಗೆ ಯಾರೂ ಏನು ಸಾಚ ಅಲ್ಲ. ನಮ್ಮ ಅಪ್ಪಾಜಿ ಡಾಕ್ಟ್ರ್ ಹೇಳಿದ್ದಕ್ಕೆ ಅವತ್ತು ಡಾಕ್ಟ್ರ್ ಹತ್ರ ಬಂದಿದ್ದೀನಿ ನಾನು. ಹರ್ಷಾರಾಣಿಲಿ, ಸರ್ ಏನಾದರೂ ಕ್ಯಾನ್ಸರ್ ಥರ ಏನಾದ್ರು ಇದೆಯಾ ಹೇಳ್ಬಿಡಿ, ನನ್ನ ಗಂಡನೂ ಈ ಥರ ತೀರೋದ್ರು ಸರ್, ನನ್ನ ಚಿಕ್ಕ ಮಗು ಬಿಟ್ಟರೆ, ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ನಂಗೆ ಯಾರೂ ಇಲ್ಲ ಅಂತ. ನರ್ಸ್ ಹತ್ರನೂ ಹೊತ್ಬಿಟ್ಟಿದ್ದೀನಿ. ನರ್ಸು ಬೈತಾಯಿದ್ರು ನಮ್ಮ ಅಪ್ಪಾಜಿಗೆ, ರೀ ಆ ಹುಡುಗಿ ಅಷ್ಟೊಂದು ಅಳ್ತೈತೆ ಹೇಳ್ಕೊಂಡು, ನಿಮ್ಗೆ ಏನಕ್ಕೆ ಕುಡಿತೀರಾ ಅಂತ. ಅವತ್ತಿಂದ ಹಾಸ್ಪಿಟ್ಲಿಂದ ಬಂದು ಅವತ್ತೇ ಲಾಸ್ಟ್ ನಮ್ಮ ಅಪ್ಪಾಜಿ. ಅವತ್ತಿಂದ ಇವತ್ತಿಗೆ ಒಂದು 8 ತಿಂಗಳಾಯ್ತೇನೋ ಡ್ರಿಂಕ್ಸ್ ಮಾಡಿಲ್ಲ. ಸೊ ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ನಾವು. ಆಡ್ಕೊಳ್ಳೋರ್ಗೆ ಹೇಳೋದು, ನಾನು ಮನೇಲಿ ಕೂತ್ಕೊಂಡೆ ಒಂದು ವರ್ಷದಲ್ಲಿ 1 ಲಕ್ಷ ಅರ್ನ್ ಮಾಡಿದ್ದೀನಿ. ಸಾಧ್ಯ ಆದರೆ ನೀವು ಒಂದು ಚಾನೆಲ್ ಮಾಡಿ, 1 ಲಕ್ಷ ಬೇಡ, ಒಂದು 20,000 ಅರ್ನ್ ಮಾಡಿ ತೋರಿಸಿ ಯೂಟ್ಯೂಬಲ್ಲಿ. ಕೂಲಿ ಕೆಲಸ ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ಹೌದು ನಿಜ. ಒಂದೇ ಒಂದು ವೀಡಿಯೋ ಮಾಡಿಬಿಟ್ಟು ನೀವು ನಿಮ್ಮ ಚಾನಲಲ್ಲಿ ಹಾಕ್ಕೊಂಡು ನೋಡಿ, ಅದ್ರ ಏನು ಕಷ್ಟ ಏನು, ಎಡಿಟಿಂಗ್ ಏನು, ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಬೋದಾ ಅಂತ ಗೊತ್ತಾಗುತ್ತೆ. ಹಿಂದ್ಗಡೆ ಕೂತ್ಕೊಂಡು ಆಡ್ಕೊಳ್ಳೋದಲ್ಲ. ಆ್ಯಂಡ್ ಆ ಸಿಂಗಲ್ ಪೇರೆಂಟ್ಗಳ ಕಷ್ಟ ಒಂದಾ ಎರಡಾ ಗೈಸ್? ಚೆನ್ನಾಗಿದ್ರೂ ಮಾತಾಡ್ತಾರೆ, ಚಂದ ತಪ್ಪಿದ್ರೂ ಮಾತಾಡ್ತಾರೆ, ಅಥವಾ ಹೆಂಗೆ ತಗೊಳ್ಳೋದು ಅಂದರೆ, ನಮ್ಮ ಕಣ್ಮುಂದೆ ಚೆನ್ನಾಗಿ ಮಾತಾಡ್ತಿದ್ದವರೆಲ್ಲ ಗಂಡ ಸತ್ತ ಮೇಲೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅದಾದಮೇಲೆ ನಮಗೊಂದೇನೋ ಒಂದು ಕೆಲಸ ಸಿಕ್ತು ಅಂದಾಗ ಎಲ್ಲಿ ಸಿಕ್ಕಿದ್ರೂ ಮಾತಾಡಿಸ್ತಾರೆ. ಯಪ್ಪಾ, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಇನ್ನೂ 40 ವರ್ಷಕ್ಕಾಗುತ್ತೆ ಗೈಸ್. ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿದೆ ನನಗೆ. ಇವಾಗ ಜೂನ್ಗೆ ನನಗೆ 28 ವರ್ಷ ತುಂಬುತ್ತೆ. 28 ವರ್ಷ ರನ್ನಿಂಗು ತುಂಬಿ ಸೊ 28 ಇಯರ್ಸ್ಗೆ ನಾನು 45 ವರ್ಷದ ಮೇಲೆ ಅನುಭವಿಸ್ಬೇಕಾಗಿರೋ ಪೇಯ್ನ್ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಇನ್ನು ದೇವರು ಸುಖ ಕೊಡ್ತಾನೆ ಅಂತಲೂ ಕೂಡ ನಾನು ನಂಬಲ್ಲ. ದೇವರು ಮೋಸ್ಟ್ಲಿ ಕೊಡಲ್ವೇನೋ. ಸುಖ ಅನ್ನೋದೇನಾದ್ರು ಕೊಟ್ಟರೆ ಒಂಚೂರು ನನ್ನ ಮಗಳ ವಿಚಾರದಿಂದ ಕೊಡ್ಬೋದೇನೋ. ಈಗ ಹೆಣ್ಮಕ್ಳನ್ನ ಸಾಕೋದು ಎಷ್ಟು ಕಷ್ಟ ಇವಾಗಿನ ಇದರಲ್ಲಿ. ಲಕ್ಷ್ಮಿ ಸಿಸ್ಟರ್ ಹೇಳ್ತಾಯಿದ್ರು, ಅವರ ದಿಯಿಂಗೆ 1 ಲಕ್ಷ ಆಯ್ತಂತೆ LKGಗೆ. 1 ಲಕ್ಷನ ಸಿಸ್ಟರ್ ಅಂತೆ. ಬಟ್ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಮಕ್ಕಳು ಓದ್ಸೋಕ್ಕೆ. ಭಾಳ ಎಲ್ಲ ಇದ್ದೂ ಕೂಡ ಅವರು ಏನೂ ಇಲ್ದಿರೋ ಥರ ಹಸ್ಬೆಂಡ್ ಮನೆ ಕಡೆ ಎಲ್ಲ ಅವ್ರೂ ಕಷ್ಟಪಡ್ತಾ ಇದ್ದಾರೆ. 1 ಲಕ್ಷ ಪಾಪ ಎಷ್ಟು ಕಷ್ಟ ಇದೆ ಸಿಂಗಲ್ ಪೇರೆಂಟ್ಗಳು. ನಮ್ಮ ಸುತ್ತಮುತ್ತ ಇರೋರು ನೋಡಿದ್ರೆ ಅಯ್ಯೋ ಹಿಂಗೆ ಅಂತೀವಿ. ಬಟ್ ನಮ್ಗಿಂತ ಕಷ್ಟಪಡೋರು ನೀವಿದ್ದೀರ. ಕೆಲವೊಬ್ರು ವೀಡಿಯೋ ನೋಡ್ತಿರ್ತೀರಲ್ಲ, ನನಗಿಂತೂ ಕಷ್ಟದಲ್ಲಿರ್ತೀರ. ಸೊ ಅಂಥವ್ರೇ ನಮ್ಮ ವೀಡಿಯೋ ನೋಡೋದು, ನಮಗೆ ಸಪೋರ್ಟ್ ಮಾಡೋದು. ನನಗೆ ತುಂಬ ಆ್ಯಕ್ಚುಲಿ ಆಡ್ಕೊಂಡಿರೋರು ಇದ್ದಾರೆ. ಆಡ್ಕೊಂಡಿರೋರೆಲ್ಲ ಜಾಸ್ತಿ ವೀಡಿಯೋಸ್ ನೋಡ್ತಿರ್ತಾರೆ. ಅವ್ರಿಗೆಲ್ಲ ನಗ್ತಾನೆ ಆನ್ಸರ್ ಕೊಡ್ಬೋದು. ಇವಾಗ 1 ಲಕ್ಷ ಅರ್ನ್ ಮಾಡಿರೋಳು ನಾಳೆ 2, 3, 4 ಲಕ್ಷ, 5 ಲಕ್ಷ ಹಂಗೆ ಅರ್ನ್ ಮಾಡ್ತಾ ಇರ್ತೀನಿ. ನಾವು ಕಷ್ಟಪಟ್ಟು ಅರ್ನ್ ಮಾಡ್ತೀವಿ. ಏನೋ ಹೇಳ್ತಾರಲ್ಲ, ತಲೆ ಹಿಡ್ದಂತೂ ಅರ್ನ್ ಮಾಡಲ್ಲ ಅಂತ. ಹಾಗೆ ಅಕ್ಕಪಕ್ಕ ಬಿಡಿ, ಅವೆಲ್ಲ ಮಾತಾಡಬಾರ್ದು. ಅದನ್ನೆಲ್ಲ ಇನ್ನೊಂದು ಯಾವುದಾದ್ರೂ ವ್ಲಾಗ್ ಮಾಡಿ ಹೇಳ್ತೀನಿ. ಸೊ ಚೆನ್ನಾಗಿ ಮಾತಾಡಿದ್ರೆ ಅತಿಯಾಗಿ ಮಾತಾಡ್ತೀರಿ ಅಂತೀರ. ಈ ಥರ ಆ್ಯಕ್ಟಿವ್ ಆಗಿದ್ರೆ. ಸ್ವಲ್ಪ ಮಂಕಾಗಿ ಮಾತಾಡಿದ್ರೆ ಅಯ್ಯೋ ಮಂಕಾಗಿ ಮಾತಾಡ್ತೀರಾ ಅಂತೀರ. ಮತ್ತು ಏನೋ ಡೈಲಿ ವ್ಲಾಗ್ ಹಾಕಿದ್ರೆ ನಿಮ್ಮ ವ್ಲಾಗಲ್ಲಿ ಕಂಟೆಂಟೇ ಇರಲ್ಲ ಅಂತೀರ. ನಾನು ಒಂದು ದಿನ ಒಂದು ವೀಡಿಯೋ ಹಾಕಿಲ್ಲ ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿಮಮ್ 10ರಿಂದ 15 ಮೆಸೇಜ್ ಬರುತ್ತೆ. ಯಾಕೆ ಸಿಸ್ಟರ್ ನೀವಿನ್ನೂ ವ್ಲಾಗ್ ಹಾಕಿಲ್ಲ, ವ್ಲಾಗ್ ಹಾಕಿ ಎಷ್ಟೊತ್ತಿಗೆ ಹಾಕ್ತೀರಾ ಅಂತ. ನಂಗೆ ಆ ಮೆಸೇಜ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನ್ನ ವ್ಲಾಗ್ಗೋಸ್ಕರನೂ ಯಾರೋ ಒಬ್ಬರು ವೆಯ್ಟ್ ಮಾಡ್ತಾ ಇದ್ದಾರಲ್ವ ಅಂತ. ಆ್ಯಂಡ್ ತುಂಬ ಜನ ವೆಯ್ಟ್ ಮಾಡ್ತೀರಾ. ಬಟ್ ಮೆಸೇಜ್ ಮಾಡೋದು ಇನ್ಸ್ಟಾದಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋದು ತೀರಾ ಕಡಿಮೆ. ನನಗೆ ಗೊತ್ತು ಅದು. ಸೊ ಏನೇನೋ ಮಾತಾಡಬೇಕು ಅಂತ ಬಂದೆ. ಬಟ್ ಇಲ್ಲಿ ನನಗೆ ಏನೂ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸೊ ಫ್ರೀಯಾಗಿ ಮಾತಾಡೋಣ. ನಮಗೂ ಸ್ವಾತಂತ್ರ್ಯ ಇದೆ ಗೈಸ್. ಗಂಡ ಇಲ್ಲ ಅಂತ ಹೇಳಿದಾಗ ಏನು ಎಲ್ಲ ಕೆಟ್ಟ ದಾರಿಲೇ ತುಳಿಯಲ್ಲ, ಅಥವಾ ಯಾವನ ಜೊತೆಲೋ ಓಡೋಗಲ್ಲ. ಗಂಡ ಇಲ್ಲ ತಾಳು, ಮಗು ಬಿಟ್ಬಿಟ್ಟು ಓಡೋಗೋಣ ಅಂತ ಆ ಕ್ಯಾಟಗರಿಗೆ ನಾನಂತೂ ಸೇರಿಲ್ಲ. ಆ್ಯಂಡ್ ಯಾರೂ ಸೇರೋದೂ ಇಲ್ಲ. ಕರೆಕ್ಟಾಗಿ ಸಂಸ್ಕಾರವಾಗಿ ಬೆಳೆದಿರೋ ಹೆಣ್ಮಕ್ಳು ಎಷ್ಟೇ ಕಷ್ಟ ಇದ್ದು ಗಂಡ ಸತ್ತೋದ್ರೂ ಕೂಡ ಮಕ್ಕಳನ್ನ ಅವ್ರ ಹತ್ರ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿ ಮದುವೆ ಆಗೋವಂತಹ ಸಂಸ್ಕಾರ ಅವ್ರ ಅಪ್ಪ ಅಮ್ಮ ನಿಜವಾಗ್ಲೂ ಅವ್ರ ಮನೆ ಹೆಣ್ಮಕ್ಳು ಹೇಳ್ಕೊಟ್ಟಿಲ್ಲ. ನನಗಂತೂ ಹೇಳ್ಕೊಟ್ಟಿಲ್ಲ. ನಾನು ಕಷ್ಟಪಟ್ಟು ದುಡಿದು ನನ್ನ ಮಗುನ ಸಾಕ್ತಾ ಇದ್ದೀನಿ ಅಂತೇಳಿ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ನನಗೆ ಒಂಥರ ಆತ್ಮತೃಪ್ತಿ ಅಂತ ಹೇಳ್ತಾರಲ್ಲ ಆ ಥರ ಈ ಮಾತು ಬಂದಿತ್ತು. ಯಾರ ಕೈಲೋ ಹೇಳಿ ಮಗುನ ಬಿಟ್ಬಿಟ್ಟು ಹೋಗ್ಬಿಡ್ಲಿ, ಮದುವೆ ಆಗ್ಬಿಡ್ಲಿ, ಚಿಕ್ಕ ವಯಸ್ಸು ಹಾಗೆ ಹೀಗೆ ಅಂತ. 9 ತಿಂಗಳು ಹೊತ್ತಿರೋಳು ಯಾರಾದರೂ ಮಗು ಬಿಟ್ಬಿಟ್ಟು ಹೋಗ್ತಾರಾ? ನಾನು ಸರಿಯಾಗಿ ಮಕ್ಕುಗ್ಬಿಟ್ಟಿದೆ. ಸೊ ಓಡೋಗಳು 2 ವರ್ಷದ ಗಂಟ ಬೇಕಾ ಗೈಸ್? ಹೀಗೆ ನಮ್ಮಮ್ಮ ಹಾಗೆ ಮಮ್ಮಿ
ನಮ್ಮಮ್ಮನ ಎದುರುಗಡೆ ಎಲ್ಲ ಮಾತಾಡಿದ್ರೆ ನಮ್ಮಮ್ಮನ ಎಮೋಷನ್ ಆಗೋಗ್ಬಿಡುತ್ತೆ. ಆ್ಯಂಡ್ ತುಂಬ ಅಂದಿರೋದುಂಟು, ಎಲ್ಲ ರೋಡಲ್ಲಿ ನಿಂತ್ಕೊಂಡು ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಅಂದಿದ್ದಾರೆ, ಮದುವೆ ಆಗಿ ಹೋಗ್ಲೇಳೋ 2ನೇ ಮದುವೆಯ, ನಾವೇನು ಆಗಬೇಡ ಅಂದಿದ್ದೀವಿ, 18 ವರ್ಷ ಆದಮೇಲೆ ಮಗುಗೆ ಆಸ್ತಿ ಕೊಡ್ತೀವಿ ಹಾಗೆ ಹೀಗೆ ಅಂತ. ನಾನು ಮದುವೆ ಆಗಲಿಲ್ಲ ಅಂದರೂ ಕೂಡ ಅವರೇ ಮದುವೆ ಮಾಡ್ಸೋಕೆ ನಿಂತ್ಬಿಟ್ಟವ್ರೆ. ಈಗ ನಮ್ಮಮ್ಮ ಅಂತದಲ್ಲ, ನಿಮ್ಮ ಮದುವೆ ಮಾಡ್ಕೋ ಅಂತ. ಹಾಗೆ ಪಾಪ ಅವರು ಕೂಡ ಮದುವೆ ಆಗಿ ಹೋಗ್ಬಿಡ್ಲಿ ಅಂತ ಮದುವೆ ಮಾಡ್ಸೋಕೆ ನಿಂತವ್ರೆ ತುಂಬ ಜನ. ಬಟ್ ನಂಗೆ ಇಷ್ಟ ಇಲ್ವೇ, ನನಗೆ ಆಗೋಕ್ಕೆ, ನಾನು ಅಷ್ಟು ಜೀವನದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ, ನನಗೆ ಆಗೋಕ್ಕಂತೂ ಒಂಚೂರು ಮನಸ್ಸಲ್ಲೇ ಇಲ್ಲ. ಹೆಂಗೆ ಅಂತಾರೆ ಅಂದರೆ, ಹಾಕೋ ಡ್ರೆಸ್ ತವಿಂದು ಮಾತಾಡೋದು. ನಾನು ಬೆಂಗ್ಳೂರಿಗೆ ಹೋದಾಗ ಜೀನ್ಸ್ ಹಾಕ್ತೀನಿ ಆಯಿತಾ, ನೀವು ಯಾರೋ ಕಮೆಂಟ್ ಹಾಕಿರೋ ಯೂಟ್ಯೂಬಲ್ಲಿ, ಗಂಡ ಇಲ್ಲ ಅಂದರೂ ಈ ಥರ ಡ್ರೆಸ್ ಹಾಕೋತೀರಾ ಅಂತ. ಗಂಡ ಇಲ್ಲ ಅಂದರೆ ಜೀನ್ಸ್ ಹಾಕಂಗಿಲ್ವಾ? ಅಥವಾ ಯಾವ್ಯಾವ ಪ್ಲೇಸ್ಗೆ ಹೋದಾಗ ಯಾವ್ಯಾವ ಡ್ರೆಸ್ ಹಾಕಬೇಕು ಅಂತೇಳಿ ನಮಗೂ ಒಂದು ಕಾಮನ್ ಸೆನ್ಸ್ ಇರುತ್ತೆ. ಹಳ್ಳಿಲಿದ್ದಾಗ ಯಾವ ಥರ, ಅಥವಾ ಡ್ಯೂಟಿಲಿದ್ದಾಗ ಯಾವ ಥರ, ಮನೇಲಿದ್ದಾಗ ಯಾವ ಥರ, ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಕಡೆ ಹೋದಾಗ ಯಾವ ಥರ, ಅಷ್ಟು ಗೊತ್ತಿಲ್ಲದ್ರೆ ನಾವು ಜೀವನ ಮಾಡ್ತೀವಿ. ಹೆಂಗೆ ಗಂಡ ಇಲ್ಲ ಅಂದ್ರೂ ನೀವು ಬಟ್ಟೆ ಹಾಕ್ಬೇಕಾ, ಹಾಗೆ ಹೀಗೆ ನೆಗೆಟಿವ್ ಕಮೆಂಟ್ ಮಾಡ್ತೀರಾ. ಆಮೇಲಿಂದ ಏನೇನೋ ನಾನು ಒಂದು ಡ್ಯಾನ್ಸ್ದು ರೀಲ್ ಮಾಡಾಕಿದ್ದೆ, ಅದಕ್ಕೂ ಏನೇನೋ ನೆಗೆಟಿವಿಟಿ. ನಮಗೆ ಮಾತ್ರ ನೀವು ಪಾಸಿಟಿವ್ ಆಗಿ ವಿಡಿಯೋ ಮಾಡಿ ಅಂತ ಪಾಪ ಒಳ್ಳೆ ರೀತಿಲಿ ನೀವು ಹೇಳ್ತೀರ. ಬಟ್ ನಾವು ಏನೋ ಒಂದು ಮಾಡಿದ್ರೆ ಅದ್ರಲ್ಲಿ ನೆಗೆಟಿವ್ ಹುಡುಕೋರು ತುಂಬ ಜನ ಇರ್ತಾರೆ, ನೀವುಗಳಲ್ಲ, ಅದ್ರಲ್ಲಿ ಬೇರೆಯವ್ರು ಇರ್ತಾರೆ. ನೆಗೆಟಿವ್ ಹುಡುಕ್ಬಿಟ್ಟು ನಮ್ಮನ್ನ ಕಮೆಂಟ್ ಹೊಡಿಯೋಕ್ಕೆ ತುಂಬ ಜನ ಬೇರೆಯವರು ಇರ್ತಾರೆ. ಸೊ ನನಗೆ ಹೇಳೋದು ಮತ್ತು ವ್ಯೂಸ್ ಹೇಗೆ ಗೊತ್ತಾ, ಈಗ ನನ್ನ ಗಂಡ ಇದ್ದರು, ನನ್ನ ಗಂಡ ಅಡುಗೆ ಮಾಡಿದ್ರು, ನನ್ನ ಗಂಡ ಕಾಫಿ ಮಾಡಿಕೊಟ್ರು, ನನ್ನ ಗಂಡ ಅಲ್ಲಿ ಕರ್ಕೊಂಡೋದ್ರು, ನನ್ನ ಗಂಡ ಅದು ಕೊಡಿಸಿದ್ರು, 1,000 ಸೀರೆ ಕೊಡಿಸಿದ್ರು, ನನ್ನ ಗಂಡ ಚಿನ್ನ ಕೊಡಿಸಿದ್ರು ಅಂತ ಹಾಕ್ಬಿಟ್ರೆ 50,000, 1,00,000, 2,00,000 ವ್ಯೂಸ್ ಬರುತ್ತೆ. ನಾವು ಗಂಡ ಇಲ್ಲ, ನಮ್ಮ ಪರಿಸ್ಥಿತಿ ಈ ಥರ ಇದೆ, ನಾವು ಈ ಥರ ಕಷ್ಟಪಟ್ಕೊಂಡು ಕೆಲಸ ಮಾಡಿ ಈ ಒಂದು ಫ್ರೀ ಟೈಮಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಮಕ್ಕಳನ್ನ ಈ ಥರ ಓದಿಸ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಈ ಥರ ಇದೆ ಅಂತ ನಾವು ವಿಡಿಯೋ ಮಾಡಿದ್ರೆ ನಮ್ಮದು ಮಿನಿಮಮ್ 3,000-4,000, 5,000 ವಿಡಿಯೋ ಓಡುತ್ತೆ. ಅದೇ ಗಂಡನ ಜೊತೆ ಹೋಗಿ ನನ್ನ ಗಂಡ ಅದು ಕೊಡಿಸ್ತಾ, ನನ್ನ ಗಂಡ ಇದು ಕೊಡಿಸ್ತಾ, ಹಾಗೆ ಹೀಗೆ ಅಂತ ಸ್ಟೈಲಾಗಿ ವಿಡಿಯೋ ಮಾಡೋರದೆಲ್ಲ 50,000, 1,00,000 ಓಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ, ಬಟ್ ಹೇಳೋದು ನಮಗೆ ಆ ಥರ ನಿಮಗೆ ಶೋಕಿ ಮಾಡೋದಾದರೆ, ಎಲ್ಲರೂ ಅಲ್ಲ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಆ ಥರ ಬರೀ ಶೋಕಿ ಮಾಡೋದು, ಪರ್ಚೇಸ್ ಮಾಡೋದು, ಓಡಾಡೋದು, ಅದನ್ನು ತೋರಿಸಿದ್ರಷ್ಟೇ ಇಷ್ಟ ಆಗುತ್ತೆ ಅಂದರೆ ನನ್ನ ಲೈಫ್ ಅದಲ್ಲ. ನನ್ನ ಲೈಫಲ್ಲಿ ಆ ಥರ ಇಲ್ಲ ಗೈಸ್. ಮುಂದಕ್ಕೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಭಗವಂತ ನನಗೆ ಆ ಲೆವೆಲ್ಗೆ ಕೊಟ್ಟರೆ ನಾನು ಅದೇ ರೀತಿ ಇರಬಹುದೇನೋ. ಬಟ್ ಸದ್ಯಕ್ಕೆ ಇವಾಗಂತೂ ಆ ರೀತಿ ಇಲ್ಲ. ನಮ್ಮ ಕಷ್ಟ ತೋರಿಸ್ಕೊಂಡ್ರೆ ವ್ಯೂಸೇ ಬರಲ್ಲ, ಅಥವಾ ಇನ್ನೊಬ್ರನ್ನ ಬೈಲಿ, ಬಾಯಿಗೆ ಬಂದಂಗೆ ಬೈಲಿ ವ್ಯೂಸ್ ಬರುತ್ತೆ. ಬಟ್ ಸುಮ್ಮನೆ ಬೈಯಕ್ಕೆ ನನಗೇನು ತಲೆ ಕೆಟ್ಟೋಗಿಲ್ಲ. ಇನ್ನೂ ವಿಚಾರಗಳಿದ್ದಾವೆ ಬೇಜಾನು, ನಿಮ್ಮ ಹತ್ರ ಹೇಳ್ದೇ ಇರೋ ವಿಚಾರಗಳಿದ್ದಾವೆ. ಬಟ್ ಬೇಡ, ಕೆಲವೊಬ್ಬರು ವ್ಯಕ್ತಿಗಳ ಸವಾಸನೆ ಬೇಡ ನನಗೆ. ನನ್ನ ಜೀವನ ಆಯಿತು, ನನ್ನ ಮಗಳಾಯಿತು ಅಂತ ನಾನು ಡಿಸೈಡ್ ಮಾಡಿಕೊಂಡು ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ನಾನು. ಈಗಂದರೆ ಇವಾಗ ಏನು ಕೆಸರಿತ್ತು ಅಂತ ಕೆಸರು ಮೇಲೆ ಬಿದ್ದರೆ ನಾವೇ ತಾನೇ ನಮ್ಮ ಮೈ ಮೇಲೆ ಕೆಸರು ಹರ್ತದೆ ಅಲ್ವಾ. ಆ ಕೆಸರನ್ನ ಸೈಡಲ್ಲೇ ಬಿಟ್ಬಿಟ್ಟು ನಾವು ದಾಟ್ಕೊಂಡು ಹೋಗಬೇಕು ಅಂತ ಬುದ್ಧಿ ಕಲ್ತಿದ್ದೀನಿ. ಅದಕ್ಕೆ ಕೆಸರು ಮೇಲೆ ಕಲ್ಲೆಸೆಯೋ ಸಾಹಸ ಮಾಡಲ್ಲ ನಾನು. ಯಾಕಂದರೆ ಅದು ಕೆಸರು ಯಾವತ್ತಿದ್ರೂ ಅದನ್ನು ನೀಟ್ ಮಾಡೋಕ್ಕಾಗಲ್ಲ ಗೈಸ್. ಅದು ಹಾಗೆ ಕೆಟ್ಟ ಜನಗಳನ್ನೂ ಅಷ್ಟೇ, ನಾವು ಮಾತಾಡಿದಷ್ಟು ನನ್ನ ಲೈಫು, ನನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿ ಅವ್ರನ್ನ ಬಿಟ್ಬಿಟ್ಟಿದ್ದೀನಿ. ಇನ್ನೂ ಬೇಜಾನು ವಿಚಾರಗಳಿದ್ದಾವೆ ಮಾತಾಡೋಕ್ಕೆ, ಬಟ್ ನಾನು ಅವ್ರ ಸವಾಸನೆ ಬೇಡ ಅಂದ್ಬಿಟ್ಟಿದ್ದೀನಿ. ಹಾಗಾಗಿ ಸುಮ್ಮನೆ ಬೈದರೆ ಅತ್ತರೆ ವ್ಯೂಸ್ ಬರುತ್ತೆ. ಸುಮ್ಮನೆ ಎಮೋಷನ್ ಇಲ್ದನ ನನಗೆ ಅಳಕ್ಕಾಗಲ್ಲ. ನನ್ನ ತಂಗಿ ಮದುವೆ ದಿನ ಅವ್ಳು ತಾಳಿ ಕಟ್ಟಿಸ್ಕೋಬೇಕಾದ್ರೆ ನನ್ನ ಗಂಡ ಇರಬೇಕಿತ್ತಲ್ವ ಜೊತೆಯಲ್ಲಿ. ಕೆಲವೊಂದು ಶಾಸ್ತ್ರಗಳನ್ನ ನಾನು ಮಾಡಿಲ್ಲ, ನಾನು ಮುತ್ತೈದೆ ಅಲ್ಲ ಅಂತ ಹೇಳಿ. ಆವಾಗ ನಾನು ನೆನೆಸ್ಕೊಂಡೆ ನಂಗೆ ಅಳು ಬರಲಿಲ್ಲ. ಬಟ್ ಮನೆಗೆ ಬಂದು ನನ್ನ ಆಕ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಹಾಗೆ ಕೆಲವೊಂದು ವಿಚಾರಗಳಿಗೆ ಹೀಗೆ ಮಾತಾಡ್ತಾ ಹತ್ತಿದ್ದೀನಿ. ಅದನ್ನೆಲ್ಲ ನಾನು ವೀಡಿಯೋ ಮಾಡೇ ಇಲ್ಲ. ಸೊ ಏನು ಪಬ್ಲಿಕ್ಕಲ್ಲಿ ನಾವು ಇದ್ದೀವಿ ಅಂತ ಹೇಳಿದಾಗ, ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂದರೆ ಎಲ್ಲನೂ ತೋರಿಸ್ಕೋತೀವಿ ಅಂತಲ್ಲ, ತೋರಿಸ್ಕೊಳ್ದಿರೋದು ತುಂಬ ಇದೆ. ನಾನು ಅದು ಎಷ್ಟೋ ಸಲ ಹತ್ತಿರೋದನ್ನ ನಾನು ವೀಡಿಯೋನೇ ಮಾಡ್ಕೊಳ್ಳಲ್ಲ ಗೊತ್ತಾ. ಹಂಗೆ ಅಪ್ಪ ಎಷ್ಟು ಕಷ್ಟ ಇದೆ ಒಬ್ಬ ಹೆಣ್ಣು ಮಗಳು ಬದುಕೋದು. ಸಾಧ್ಯ ಆದರೆ ನಿಮ್ಮಿಂದ ಆಯಿತು ಅಂದರೆ ಒಳ್ಳೆಯದನ್ನು ಬಯಸಿ, ಅದೂ ಆಗಿಲ್ಲ ಅಂದರೆ ಬಿಟ್ಬಿಡಿ, ಕೆಟ್ಟದ್ದಂತೂ ಬಯಸೋಕೆ ಹೋಗ್ಬಿಡಿ. ಯಾಕಂದರೆ ನಾಳೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗಾಗಿದ್ದು, ಇವತ್ತು ಬೇರೆಯವ್ರ ಮನೆ ಹೆಣ್ಮಕ್ಳಿಗಾಗಿದೆ, ನಾಳೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕೂಡ ಆಗಬಹುದು. ಯಾಕಂದರೆ ನಾನು ಅದನ್ನು ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ. ಸೊ ನನಗೆ ಈ ಥರ ಆದಾಗ ಇದ್ರೂ ಕೂಡ ಅಕ್ಕಪಕ್ಕ ಅಥವಾ ಊರಲ್ಲಿ ಏನು ಎಂತು ಅಂತ ಬಂದು ಅಟ್ಲೀಸ್ಟ್ ಮಾತಾಡ್ಸೋದು ಬೇಡ, ಬಂದ ಹೋದ ಅಂತಲೂ ಕೂಡ ಕೇಳಿಲ್ಲ. ಅದೇ ಅವ್ರ ಫ್ಯಾಮಿಲಿಗೆ ಆದಾಗ ಮಾತ್ರ ಅವರಿಗೆ ಅದು ತುಂಬ ಕಷ್ಟ, ತುಂಬ ಪೇಯ್ನ್ ಅಂತ ಅನ್ನಿಸ್ತು. ಬಟ್ ನಾನು ಯಾರಿಗೂ ಬಯಸಲ್ಲ, ಬಟ್ ಒಳ್ಳೆಯದನ್ನು ಬಯಸಲಿಲ್ಲ ಅಂದ್ರೂ ಕೆಟ್ಟದನ್ನು ಬಯಸಬೇಡಿ. ಸೊ ನಮ್ಮ ಕರ್ಮಗಳ ಪ್ರಕಾರ ನಾವು ಅನುಭವಿಸ್ಬೇಕು, ಏನೂ ಮಾಡೋಂಗಿಲ್ಲ.
ಹಾಗೆಯೇ ತುಂಬ ಅಂದರೆ ತುಂಬ ಕಷ್ಟ ಇದೆ. ಹೆಣ್ಮಕ್ಳು ಹಿಂಗೆ ಚಿಕ್ಕ ವಯಸ್ಸಿಗೆ ಗಂಡನ್ನ ಕಳ್ಕೊಂಡು ಮಕ್ಕಳು ಸಾಕೋದು ಅಂಥವ್ರಿಗೆಲ್ಲ ದೊಡ್ಡ ಹ್ಯಾಂಡ್ಸ್ ಆಫ್ ಗೈಸ್. ನಾನು ಪಡ್ತಿರೋದೇನು ಕಷ್ಟನೇ ಇಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನನಗೆ ಬಲವಾಗಿ. ಕೆಲವೊಬ್ಬರಿಗೆ ಅಪ್ಪ ಅಮ್ಮನೂ ಇರಲ್ಲ, ಲಕ್ಷ್ಮಿ ಸಿಸ್ಟರ್ಗೆ ಅಮ್ಮ ಇಲ್ಲ. ಸೊ 2 ಮಕ್ಕಳನ್ನ ಹೇಗೆ ಅವರು ಲಾಲನೆ ಪಾಲನೆ ಮಾಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಶಿ ಈಸ್ ವೆರಿ ಸ್ಟ್ರಾಂಗ್. ಈಗ ನನ್ನೊಬ್ಬರು ಸ್ಟ್ರಾಂಗ್ ಅಂತ ಅನ್ಸಿದ್ರೆ ನನ್ನ ಮೈಂಡ್ ಸೆಟ್ಟಲ್ಲಿ ಬೇರೆಯವ್ರು ಯಾರೋ ಸ್ಟ್ರಾಂಗ್ ಇರ್ತಾರೆ. ಸೊ ಹಾಗೆ ಆ ಥರ ತುಂಬ ಈಗ ನನಗೆ ಗೊತ್ತಿರೋದಕ್ಕೆ ನಾನು ಹೇಳಿದೆ ಲಕ್ಷ್ಮೀ ಸಿಸ್ಟರ್ನ. ಆ ಥರ ತುಂಬ ಹೆಣ್ಮಕ್ಳಿದ್ದೀರ. ಸೊ ಇದೇ ರೀತಿ ಸ್ಟ್ರಾಂಗ್ ಆಗಿರಿ, ನಿಮ್ಮ ಮಕ್ಳನ್ನ ಚೆನ್ನಾಗಿ ಓದಿಸಿ. ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿದ್ರೆ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಸಾಕೋಕ್ಕಾಗೋದು. ಸೊ ನಿಮ್ಮ ಸುತ್ತಮುತ್ತ ಊರಲ್ಲಿರೋರು ಅಥವಾ ಅಕ್ಕಪಕ್ಕ ಮನೆಯವರು ಅಥವಾ ನಿಮ್ಮ ಸ್ವಂತ ರಿಲೇಷನ್ಸು ಆಡ್ಕೋತಾರೆ ಅಂತ ನೀವು ಮಾಡೋ ಕೆಲಸದಿಂದ ಏನೇ ಆಗಿರ್ಬೋದು, ಆ ಕೆಲಸದಿಂದ ಹಿಂಜರಿಬೇಡಿ. ನಿಮಗೆ ಒಂದು 3 ಕಾಸು ದುಡ್ಡು ಬರ್ತಾ ಇದೆ ಅಂದರೆ ಅದೇ ಲಕ್ಷ್ಮಿ ಅಂತ, ಅದೇ ನಿಮ್ಗೆ ಅನ್ನ ಕೊಡ್ತಾ ಇದೆ ಅಂತ. ಸೊ ಅನ್ನ ಕೊಡ್ತಾ ಇದೆ ಅಂದಾಗ ಬೇರೆಯವ್ರು ಏನೇ ಮಾತಾಡಿದ್ರು ತಲೆಗೆ ಹಾಕ್ಕೋಬೇಡಿ. ಸೊ ನೀವು ಕಣ್ಮುಚ್ಕೊಂಡು ಕೆಲಸ ನಿಮಗೆ ಒಳ್ಳೆ ರೀತಿಲಿದೆ ಅಂತ ನಿಮಗೆ ಮನಸ್ಸಿಂದ ಅನಿಸಿದ್ರೆ ದಯವಿಟ್ಟು ಆ ಕೆಲಸನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.